ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಮಸಾಲ ಕಡಲೆಪುರಿ ಮಾಡಿದ್ದೀನಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಈ ಮಸಾಲ ಕಡಲೆಪುರಿ ಸಖತ್ತಾಗಿರುತ್ತೆ, ಟ್ರೈ ಮಾಡಲೇಬೇಕು, ಡಿಫ್ರೆಂಟಾಗಿದೆ. ಸೊ ಫಸ್ಟ್ ಜಾರಿಗೆ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಒಂದು 3/4 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ನಾನಿಲ್ಲಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೋಬೋದು. ನಾನಿಲ್ಲೊಂದು 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಸೊ ಇವಾಗ ಇದನ್ನ ರುಬ್ಕೊಬರಬೇಕು, ನೀರೇನು ಹಾಕ್ಬಾರ್ದು, ಹಂಗೆ ತರಿಯಾಗಿ ರುಬ್ಕೊಬರ್ಬೇಕು. ತೋರಿಸ್ತೀನಿ ನೋಡಿ. ಸೊ ಈ ಥರ ರುಬ್ಕೊಬರಬೇಕು. ಸೊ ಚೆನ್ನಾಗಿರ್ತಿದೆ, ಒಂದು ಮೇನ್ ಮಸಾಲೆ ಆ್ಯಕ್ಚುಲಿ ಈ ಕಡಲೆಪುರಿಗೆ. ಸೊ ಫಸ್ಟಿಗೆ ನಾವು ಒಂದು ಬಾಣಲೆ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, ಒಂದು 4 to 5 ಸ್ಪೂನಷ್ಟು ಹಾಕಿದ್ದೀನಿ. ಸೊ ಇದಕ್ಕೆ ನಾನೀಗ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಫುಲ್ ರೋಸ್ಟ್ ಮಾಡೋಂಗೆ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಕೊಬ್ಬರಿನ. ಅದಾದಮೇಲೆ ನಾನಿಲ್ಲಿ ಸಾಸಿವೆ 1/2 ಸ್ಪೂನು, ಜೀರಿಗೆ 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ನೀವು ಆಪ್ಷನಲ್ಲು ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು. ನನಗೆ ಇದು ಫ್ಲೇವರ್ ಇಷ್ಟ ಅಂತ ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಕಡಲೆ ಬೀಜ ಹಂಗೆ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಇಷ್ಟ ಅಷ್ಟು. ಸೊ ಕಡಲೆ ಬೀಜ ಹಾಕಾಮೇಲೆ ಇದಕ್ಕೊಂದು 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಕೊಡುತ್ತೆ ಅಂತ. ಸೊ ನಾವೀಗೇನು ಮಾಡಿದ್ವಿ ಅಲ್ಲ ಪೇಸ್ಟು, ಇದೆಲ್ಲ ಹಾಕಿ ಗಾರ್ಲಿಕ್ಕು ಮತ್ತು ಜೀರಿಗೆ, ಚಿಲ್ಲಿ ಪೌಡರ್ ಅದನ್ನು ಹಾಕಬೇಕು. ನಾವೇನೇನು ಮಸಾಲೆ ಹಾಕಿದ್ವಿ ಅದನ್ನು. ಇದಕ್ಕೆ ನಾವು ಕೊಬ್ಬರಿ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ವಲ್ಲ, ಅಂದರೆ ಇದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕೊಬ್ಬರಿನ ಆ್ಯಡ್ ಮಾಡ್ಕೋಬೇಕೀಗ. ಸೊ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೋ, ಕಡಲೆಪುರಿಲೇ ಉಪ್ಪಿರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ. ಅರಿಶಿನ 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಆ ಹಸಿ ವಾಸನೆಲ್ಲ ಹೋಗಬೇಕು, ಆ ಬೆಳ್ಳುಳ್ಳಿದ್ದು ಖಾರದ ಪುಡಿಯಲ್ಲಿ ಹಾಕಿದ್ವಲ್ಲ ಅದ್ರ ಹಸಿ ವಾಸನೆ ಹೋಗೋಗಂಟ ಫ್ರೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕಡಲೆಪುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ತೋರಿಸ್ತಾ ಇದ್ದೀವಿ ನೋಡಿ ಯಾವ ಥರ ಮಿಕ್ಸ್ ಮಾಡಬೇಕಂತ. ಸೊ ಇಷ್ಟು ಸಕ್ಕತ್ತಾಗಿ ಬರುತ್ತೆ, ಎಲ್ಲರೂ ಒಂದ್ಸತಿ ಟ್ರೈ ಮಾಡಲೇಬೇಕು. ಬಾಯ್ ಬಾಯ್.